ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇದೇ ಮೇ 14ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಗುರುಗ್ರಹ ವೃಷಭ ರಾಶಿಯಿಂದ ಮೀನ ರಾಶಿಗೆ ಹೋಗ್ತಾ ಇರೋದ್ರಿಂದ ಬೇರೆ ಬೇರೆ ರಾಶಿಗಳಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಶುಭ ಅಶುಭ ಅಂತ ಹೇಳೋದಾದ್ರೆ ಯಾವ ರಾಶಿಗಳಿಗೆ ಶುಭ, ಯಾವ ರಾಶಿಗೆ ಅಶುಭ, ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ಪ್ರತ್ಯಂಗಿರಾ ದೇವಿಯ ಆರಾಧಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತ ಡಾಕ್ಟರ್ ಮಹರ್ಷಿ ಗುರುಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಈ ಗ್ರಹಗತಿ ಬದಲಾವಣೆಗಳನ್ನ ನಾವು ತುಂಬಾ ನೋಡಿರ್ತೀವಿ. ಗುರು ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಶನಿ ಆಗಿರ್ಬೋದು. ಬಹಳಷ್ಟು ಮಂದಿಗೆ ಗುರು ಚೆನ್ನಾಗಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಮನಸ್ಥಿತಿ, ಆ ಜೊತೆಗೆ ನಂಬಿಕೆ ಕೂಡ ಇರುತ್ತೆ. ಈಗ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ, ಈ ಬದಲಾವಣೆಯಿಂದ ಬೇರೆ ರಾಶಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಹೇಗೆ? ಖಂಡಿತ. ಯಾಕಂದರೆ ಯಾವುದೇ ಒಂದು ಗ್ರಹ ಬದಲಾವಣೆ ಆದಾಗ ಕೆಲವು ರಾಶಿಗಳ ಮೇಲೆ ಕೆಲವೊಂದು ಪ್ರಭಾವ ಬೀಳುವಂಥದ್ದು ಇರುತ್ತೆ. ಒಂದು ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು, ಕೆಲವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ಕೆಲವು ಉದ್ಯೋಗದ ಬದಲಾವಣೆ. ಈಗಾಗಲೇ ಉದ್ಯೋಗದಲ್ಲಿ ಬಹಳಷ್ಟು ಏರುಪೇರುಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಖಾಸಗಿ ಕೆಲಸದಿಂದ ತೆಗೆದಾಕ್ತಾ ಇರುವಂಥದ್ದು, ಇವೆಲ್ಲ ನೋಡ್ತಾ ಇದ್ದೀವಿ. ನೋಡಿ, ಇಷ್ಟು ದಿನ ಇಲ್ದಿದ್ದು ಈ ನಡುವೆನೇ ಜಾಸ್ತಿ ಆಗ್ತಾ ಇರುವಂಥದ್ದು ಕಾರಣಗಳು ನಾವು ನೋಡಿದಾಗ, ಇದೇನು ಗುರು ಬದಲಾವಣೆ ಆಗುವಂಥ ಸಂದರ್ಭ ಅಥವಾ ಬದಲಾವಣೆ ಆದ ಮೇಲೆ ಒಂದು 2-3 ತಿಂಗಳು ಈ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಗುರುಗ್ರಹ ಅಂದಿದ ತಕ್ಷಣವೇ ನಾವು ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗಬೇಕಾದ್ರೆ 360 ದಿನಗಳ ತೆಗೆದುಕೊಳ್ಳುತ್ತೆ, 1 ವರ್ಷ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಇದರಲ್ಲಿ ಕೆಲವರಿಗೆ ಗುರುಬಲ ಬಂದಾಗ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ. ಇನ್ನು ಕೆಲವರಿಗಂತೂ ಸ್ವಲ್ಪ ಬಿಸ್ನೆಸ್ ಹೊಸದಾಗಿ ಕೈ ಹಾಕ್ತಾರೆ, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣುವಂಥ ಸಾಧ್ಯತೆ ಇರುತ್ತೆ. ಯಥೇಚ್ಛವಾಗಿ ನಾವು ಹೆಚ್ಚು ಗುರುಗ್ರಹವನ್ನು ನಾವು ನೋಡೋದಾದರೆ, ಒಂದು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಗುರುಬಲವನ್ನು ನೋಡ್ತೀವಿ. ಎರಡನೇದು ಮದುವೆಗೆ ಪ್ರಮುಖವಾಗಿ ನೋಡ್ತಾರೆ. ಈ ವರ್ಷ ನಮಗೆ ಮಗನಿಗೆ ಗುರುಬಲ ಇದೆಯಾ ಅಥವಾ ಮಗಳಿಗೆ ಗುರುಬಲ ಇದೆಯಾ, ನಾವು ಮಗಳಿಗೆ ಮದುವೆ ಮಾಡಬೇಕು ಅಂತಿದ್ದೀವಿ, ಹೇಗಿದೆ ಗುರುಗಳೇ ಈಗ ಗುರುಬಲ, ಗುರು ಬದಲಾವಣೆ ಏನೋ ಆಗ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಭಾಳ ಜನ ಕೇಳುವಂಥದ್ದು ಸಹಜ. ಆದರೆ ಕೆಲವು ರಾಶಿಗಳಿಗೆ ಈ ಗುರುಗ್ರಹ ಬದಲಾವಣೆಯಿಂದ ಗುರುಬಲವನ್ನು ಕಳ್ಕೊಳ್ಳುವಂಥದ್ದು ಇರುತ್ತೆ. ಅದರಲ್ಲಿ ಕಳ್ಕೊಳ್ಳುವಂಥವ್ರಿಗೆ ಏನೆಲ್ಲ ತೊಂದರೆಗಳು ಬರುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ. ಎಲ್ಲ ರಾಶಿಯವರಿಗೂ ಗುರು ಬದಲಾವಣೆ ಆಗಿದ ತಕ್ಷಣ ಒಂದೇ ಪ್ರಾಬ್ಲಮ್ ಬರುತ್ತೆ ಅನ್ನೋದಿಲ್ಲ. ಯಾಕಂತ ಹೇಳಿದ್ರೆ, ಆ ಗುರುಗ್ರಹ ಇರುವಂತಹ ಜಾಗದಿಂದ, ಆ ರಾಶಿಯಿಂದ ಎಣಿಕೆ ಮಾಡಿದ್ರೆ, ನಾವು ಯಾವಾಗಲೂ ಅಷ್ಟೇ ಗುರು ಇರುವಂಥ ಜಾಗದಿಂದ ಲೆಕ್ಕಾಚಾರದಲ್ಲಿ ಒಂದು ಯಾವ್ಯಾವ ಮನೆಯಲ್ಲಿ ಇದ್ರೆ ಏನೇನು ಫಲಗಳು ಕೊಡುವಂಥದ್ದು ಅನ್ನುವಂಥದ್ದು ಇರುತ್ತೆ. ರಾಶಿಯಿಂದ ನಾವು ನೋಡೋಕ್ಕೋದ್ರೆ, ನಾವು ಯಾವಾಗಲೂ ಜಾತಕ ಪರಿಶೀಲನೆ ಮಾಡಬೇಕಾದ್ರೆ ಲಗ್ನಕ್ಕೆ ಆದ್ಯತೆ ಕೊಡ್ತೀವಿ, ಲಗ್ನದಿಂದ ಎಣಿಕೆ ಮಾಡ್ತೀವಿ. ಆದರೆ ಇಲ್ಲಿ ಗುರು ಬದಲಾವಣೆ, ಶನಿ ಬದಲಾವಣೆ ಅಂತ ನಾವು ಬಂದಾಗ ಗೋಚಾರ ಫಲದಲ್ಲಿ ರಾಶಿಯಿಂದ ಎಣಿಕೆ ಮಾಡ್ತೀವಿ. ರಾಶಿಯಿಂದ 2, 5, 7 ಮತ್ತೆ ಅದ್ರ ಜೊತೆಗೆ 9ನೇ ಮನೆ, 11ನೇ ಮನೆಯಲ್ಲಿ ಇತ್ತು ಅಂದ್ರೆ ಅವ್ರಿಗೆ ಗುರುಬಲ ಸಂಪೂರ್ಣವಾಗಿರುತ್ತೆ. ಮಿಕ್ಕ ಮನೆಗಳಲ್ಲಿ ಗುರುಬಲ ಇರೋದಿಲ್ಲ. ಈಗಾಗಲೇ ಗುರು ಬದಲಾವಣೆ ಆಗ್ತಾ ಇರುವಂಥದ್ದಂದ್ರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆ ಆಗ್ತಾ ಇದೆ. ಸೊ ಇದರಿಂದ ಕೆಲವು ರಾಶಿಗಳಿಗೆ ಗುರುಬಲ ಬರ್ತಾ ಇದೆ. ಯಾವ್ಯಾವ ರಾಶಿಗಳಿಗೆ ಪ್ರಮುಖವಾಗಿ ಅಂದ್ರೆ, ಮೊದಲಿಗೆ ಋಷಭ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋದ ಮೇಲೂ ವೃಷಭ ರಾಶಿಗೆ ಹೇಗೆ ಗುರುಬಲ ಅಂತ ಒಂದು ಡೌಟ್. ಹೌದು, ಇದು ಪ್ರಮುಖವಾಗಿ ಜನ್ಮ ಗುರು ಅಂದ್ರೆ, ಈಗ ವೃಷಭ ರಾಶಿಯಲ್ಲಿ ಇದೆಲ್ಲ ಗುರುಬಲ ಬಂದ್ಬಿಡುತ್ತಲ್ಲ, ಇದು ಜನರಲ್ ಆಗಿ ಎಲ್ಲರೂ ಕೇಳುವಂಥದ್ದು. ಜನ್ಮ ಗುರು ದುಃಖಂ ಅನುಭವಿಸ್ತ ಅಂತಂದ್ರೆ, ಅಂದ್ರೆ ದುಃಖ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಜನ್ಮ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರೋದಿಲ್ಲ. ಇದು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರೋದು. ಬಹಳ ಮಿಸ್ಟೇಕ್ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಗುರು ಬದಲಾವಣೆ ಆಗೋದ್ರಿಂದ ಕನ್ಯಾ ರಾಶಿಗೆ 10ನೇ ಮನೆಗೆ ಬಂದ್ಬಿಡುತ್ತೆ, ಗುರುಬಲ ಇರುತ್ತೆ. ಲಗ್ನ ನಮ್ಮ ರಾಶಿಯಲ್ಲಿ ಗುರುಬಲ ಬರ್ತಾ ಇದ್ದಾನೆ, ಗುರುಬಲ ಇದೆ ಅಂತ ಇಲ್ಲ. ರಾಶಿಯಲ್ಲಿ ಗುರುಬಲ ಇತ್ತು ಅಂದ್ರೆ ಗುರುಬಲ ಇರೋದಿಲ್ಲ. ಗುರು ದೃಷ್ಟಿ ಬೀಳುವಂಥದ್ದು ಯಾವ್ಯಾವ ಮನೆಗಳಿಗೆ ಬೀಳುತ್ತೆ? 5 ಮತ್ತೆ 7ನೇ ಮನೆ, 5ನೇ ಮನೆ, ಮತ್ತೆ ಅದ್ರ ಜೊತೆಗೆ 2ನೇ ಮನೆ ದೃಷ್ಟಿ ಬೀಳುವಂಥದ್ದು ಇರುತ್ತೆ. ಮತ್ತೆ 9ನೇ ಮನೆ, 11ನೇ ಮನೆ ದೃಷ್ಟಿ ಬೀಳುತ್ತೆ. ಗುರು ಧನಕಾರಕ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಮನೆಗಳಿಗೆ ಮಾತ್ರ ಯಥೇಚ್ಛವಾಗಿ ಫಲಗಳನ್ನು ಕೊಡ್ತಾ ಇರುತ್ತೆ ಅನ್ನುವಂಥದ್ದು. ಜನ್ಮದಲ್ಲಿ ಗುರು ಇದ್ದಾಗ ಬಹಳಷ್ಟು ದುಃಖ, ಯೋಚನೆ, ಟೆನ್ಷನ್ ಜಾಸ್ತಿ ಆಗೋದು ಇದೆಲ್ಲ ಇರುತ್ತೆ. ಈಗ ನಡೀತಾ ಇರೋದು ಹಾಗೆ. ವೃಷಭ ರಾಶಿಯವರಿಗೆ ಬಹಳ ಟೆನ್ಷನ್, ಯೋಚನೆ, ಚಿಂತೆ, ಇನ್ ಟೈಮ್ ಕೆಲಸಗಳು ಆಗ್ತಾ ಇರೋದಿಲ್ಲ. ಮೊನ್ನೆ ಶನಿ ಬದಲಾವಣೆಯಿಂದ ನೋಡಿ, ಶನಿ 3ನೇ ಮನೆ, 7ನೇ ಮನೆ ಮತ್ತೆ 10ನೇ ಮನೆ ದೃಷ್ಟಿ ನೋಡ್ತಾನೆ. ಈ ಗುರು 5 ಮನೆಗಳ ದೃಷ್ಟಿ ನೋಡ್ತಾನೆ.
ಈ 3 ಮನೆಗಳು ಶನಿ ಏನು ದೃಷ್ಟಿ ಬೀಳುತ್ತೆ ವೃಷಭ ರಾಶಿಯವರಿಗೆ, ಅವ್ರಿಗೆ ಒಂದು ಸ್ವಲ್ಪ ಒಂದಷ್ಟು ಬದಲಾವಣೆ ಕಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ವೃಷಭ ರಾಶಿಗೆ 2ನೇ ಮನೆ ಧನಸ್ಥಾನಕ್ಕೆ ಹೋದಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದುಡ್ಡಿನ ಅಭಾವಗಳು ಇರುವಂಥವ್ರಿಗೆ, ಸಾಲದ ಸಮಸ್ಯೆ ಇರುವಂಥವ್ರಿಗೆ ಇಂದ ಈಚೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಬಹಳ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಈ ಗುರು ಏನು ಮಿಥುನ ರಾಶಿಗೆ ಬರ್ತಾನೋ ಅದು ನಾವು ಲೆಕ್ಕಾಚಾರ ಮಾಡಿದಾಗ ಈ ಸಿಂಹರಾಶಿಯವರಿಗೆ 11ನೇ ಮನೆ ಆಗುತ್ತೆ. 11ನೇ ಮನೆ ಭಾಗ್ಯಸ್ಥಾನ. ಈಗಾಗಲೇ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಗಿದೆ. ಆದರೆ ಅಷ್ಟಮ ಶನಿ ಇದ್ದು ಗುರುಬಲ 11ನೇ ಮನೆಗೆ ಬಂದರೆ ಧನ ಪ್ರಾಪ್ತಿ ಆಗುತ್ತೆ. ಗುರುಬಲ ಬರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ. 2 ರಾಶಿಯವರಿಗೆ ಅನುಕೂಲ ಜಾಸ್ತಿ ಇದೆ. ಯಾರಿಗೆ? ವೃಷಭ ರಾಶಿಯವರಿಗೆ ಬಿಸ್ನೆಸ್ ಇಂಪ್ರೂವ್ಮೆಂಟು ಮತ್ತು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು ಸಿಂಹರಾಶಿಯವರಿಗೆ 11ನೇ ಮನೆ ಬರೋದ್ರಿಂದ ಉದ್ಯೋಗಕ್ಕಿಂತ ಬಿಸ್ನೆಸ್ ಮ್ಯಾನ್ಗೆ ಬಹಳ ಇಂಪ್ರೂವ್ಮೆಂಟ್ ಇರುತ್ತೆ, ಹೆಚ್ಚು ಲಾಭ ಗಳಿಕೆ ಇದೆಲ್ಲ ಚೆನ್ನಾಗಿರುವಂಥದ್ದು ಇರುತ್ತೆ. ಮತ್ತೆ ವೃಷಭ ರಾಶಿ ಹೇಗೆ ಫಲಗಳನ್ನು ಕೊಡುತ್ತೋ ಅದೇ ರೀತಿ ತುಲಾ ರಾಶಿಯವರಿಗೂ ಅಷ್ಟೇ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಯಾವಾಗ 9ನೇ ಮನೆಗೆ ಗುರು ಬದಲಾವಣೆ ಆಗ್ತಾನೋ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ, ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ, ಮತ್ತೆ ಏನಾದರೂ ಈ ಕೆಲವೊಂದೆಲ್ಲ ಸೌಂದರ್ಯ ವರ್ಧಕ ಸಂಬಂಧಪಟ್ಟಂಥದ್ದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಕಾಸ್ಮೆಟಿಕ್ ಐಟಮ್ಸ್ ಆಗ್ಬೋದು, ಅಥವಾ ಈ ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂಥದ್ದು, ಈ ಥರ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರೆ ಈ ತುಲಾ ರಾಶಿಯವರಿಗೆ, ಅವ್ರಿಗೆ ನೋಡಿ ಬಹಳ ಉತ್ತಮವಾದಂಥ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿನೂ ಒಳ್ಳೆ ಹೆಸರು ಬರುತ್ತೆ, ಅಭಿವೃದ್ಧಿನೂ ಚೆನ್ನಾಗಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಥರ ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ರಾಶಿಗೆ ಗುರುಬಲ ಬರೋದ್ರಿಂದ ಅವ್ರಿಗೆ ಮದುವೆ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಯಾವ ರಾಶಿ ಅಂತ ಹೇಳಿದ್ರೆ ಧನುರಾಶಿ. ಧನುರಾಶಿಯವರಿಗೆ ಈಗಾಗಲೇ ಗುರುಬಲ ಇರಲಿಲ್ಲ. ಯಾವಾಗ ಗುರು 14ನೇ ತಾರೀಕು ಬದಲಾವಣೆ ಆಗ್ತಾನೋ ಈ ಧನುರಾಶಿಯಿಂದ 7ನೇ ಮನೆಗೆ ಗುರು ಬದಲಾವಣೆ ಅಂತ ಹೇಳ್ತೀವಿ. ಯಾವಾಗ 7ನೇ ಮನೆಗೆ ಗುರು ಬರುತ್ತೋ, ಬಹಳ ಜನ ನಾನು ನೋಡಿರುವಂಥದ್ದು, ಬಹಳ ವರ್ಷಗಳಿಂದ ನಾನು ನೋಡ್ತಾ ಇರೋದು, ಈ ಧನುರಾಶಿಯವರಲ್ಲಿ ಒಂದು ರಾಶಿಗೆ 3 ನಕ್ಷತ್ರಗಳು ಇರುತ್ತೆ. ಈ ಧನುರಾಶಿಯಲ್ಲಿ ಮೂಲ ನಕ್ಷತ್ರ ಒಳಗೊಂಡಿರುವಂಥದ್ದು ಇರುತ್ತೆ. ಮೂಲ ನಕ್ಷತ್ರ ಧನುರಾಶಿಗೆ ಅನ್ವಯ ಆಗೋದು. ಸಾಮಾನ್ಯವಾಗಿ ಮೂಲ ನಕ್ಷತ್ರದವ್ರು ಆಲ್ಮೋಸ್ಟ್ ಮದುವೆಗಳೇ ಆಗ್ತಾ ಇರೋದಿಲ್ಲ. ಅದರಲ್ಲಿ ಗಂಡು ಮಕ್ಳಿಗಂತೂ ಮದುವೆ ಆಲೋಚನೆನೇ ಕಷ್ಟ. ಹೆಣ್ಣು ಮಕ್ಕಳಿಗೆ 1ನೇ ಪಾದ ಮೂಲ ನಕ್ಷತ್ರ 4ನೇ ಪಾದದಲ್ಲಿ ಜನನ ಆಗಿರುವಂಥವ್ರಿಗೆ ಮಾವ ಇಲ್ದಿರೋ ಮನೆಗೆ ಕೊಡಬೇಕು, ಮಾವನಿಗೆ ಏಳಿಗೆ ಇರೋದಿಲ್ಲ, ಓದ್ ಮನೆಯಲ್ಲಿ ಅಭಿವೃದ್ಧಿ ಇರೋಲ್ಲ ಅಂತ ಇರುತ್ತೆ. ಇದೇ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೆ ಅತ್ತೆಗೆ ಸಮಸ್ಯೆ ಅನ್ನುವಂಥದ್ದು ಇರುತ್ತೆ. ಆದರೆ ಧನುರಾಶಿಯವರಿಗೆ 2025 ಮೇ ನಂತರ ಅವ್ರಿಗೆ ವಿವಾಹ ಶುಭ ಕಾರ್ಯಗಳು ಆಗುತ್ತೆ. ಅಂದ್ರೆ ಆ ರಾಶಿಯವರಿಗೆ ವಿವಾಹ ಏನು ಸಮಸ್ಯೆಗಳಿದೆಯೋ ಅದರಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಉತ್ತಮವಾದಂಥದ್ದು ಅಂತಾನೆ ಹೇಳ್ಬೋದು. ಇವತ್ತೆಲ್ಲ ಮದುವೆಗೆಲ್ಲ ಬಹಳ ಕಷ್ಟಪಡ್ತಾ ಇದ್ದಾರೆ, ಒಳ್ಳೆ ಸಂಬಂಧಗಳು ಬರ್ತಾ ಇಲ್ಲ. ಇದನ್ನೆಲ್ಲ ಲೆಕ್ಕಾಚಾರವನ್ನು ಮಾಡಬಹುದು. ಮತ್ತೆ ಇನ್ನೊಂದು ರಾಶಿಗೆ ಗುರುಬಲ ಬರ್ತಾ ಇರೋದಂದ್ರೆ ಕುಂಭರಾಶಿ. ಈಗ ಮೊನ್ನೆ ಕುಂಭರಾಶಿಯಿಂದನೇ ಶನಿ ಬದಲಾವಣೆ ಮಿಥುನ ಇದಕ್ಕೆ ಮೀನ ರಾಶಿಗೆ ಬದಲಾವಣೆ ಆಗಿದ್ದು ಅಲ್ವಾ? ಹಾಗಾಗಿ ಕುಂಭರಾಶಿಯವರಿಗೆ ಇನ್ಮೇಲೆ ಒಳ್ಳೆ ಟೈಮ್ ಒಳ್ಳೆ ಟೈಮ್. ಆದ್ರೆ 7.5 ನಡೀತಾ ಇರುತ್ತೆ. ಅಂದ್ರೆ 7.5 ಹೇಗೆ ಫಲಗಳು ಅಂದ್ರೆ 50% ಫಲಗಳು ಇರುತ್ತೆ. ಜನ್ಮ ಶನಿ ಇದ್ದಾಗ ಯೋಚನೆ, ಟೆನ್ಷನ್, ಓವರ್ ಕಮಿಟ್ಮೆಂಟ್ಗಳು ಇವೆಲ್ಲ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವಾಗ ಪಂಚಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾನೋ ಆವಾಗ ವಿದ್ಯಾರ್ಥಿಗಳಿಗೆ ಬಹಳ ಎಜುಕೇಶನ್ ವಿಚಾರದಲ್ಲಂತೂ ಬಹಳ ಉತ್ತಮವಾಗಿರುತ್ತೆ. ಇವಾಗೆಲ್ಲ ಹೈಯರ್ ಎಜುಕೇಶನ್ಗೋಸ್ಕರ ಬಹಳ ತಲೆ ಕೆಡಿಸ್ಕೊಂಡು ದುಡ್ಡಿನ ಅಭಾವ ಇರುವಂಥವ್ರು, ಅಥವಾ ಈ ದೇಶದಲ್ಲಿ ಹೈಯರ್ ಎಜುಕೇಶನ್ ಮಾಡಬೇಕು ಅವ್ರಿಗೆಲ್ಲ ಹಣದ ಅಭಾವ ಇರೋದಿಲ್ಲ, ಮತ್ತೆ ಒಳ್ಳೆ ಕೆಲಸನೂ ಸಿಕ್ಬಿಡುತ್ತೆ, ಮತ್ತೆ ವಿದ್ಯಾರ್ಥಿಗಳಿಗಂತೂ ಒಳ್ಳೆ ಅನುಕೂಲ ಅನ್ನುವಂಥದ್ದು ಹೇಳ್ಬಹುದು. 1 ವರ್ಷ ಅವರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲಗಳು ಕೊಡುತ್ತೆ. ಯಾವಾಗ ಶನಿ ಮಂದತ್ವವನ್ನು ಕೊಡ್ತಾನೆ, ಸೋಂಬೇರಿತನ ಕೊಡ್ತಾನೆ, ಅದರಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ಪಂಚಮ ಗುರುವಿನ ಫಲದಿಂದ. ನೋಡಿ, ನಾನು ಆಗ್ಲೇ ಹೇಳಿದೆ 5 ರಾಶಿಯವರೆಗೆ ಗುರುವಿನ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಅಂತ. ಈಗ ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ಏನೇನ ಫಲಗಳು ಕೊಡುತ್ತೆ ಅಂದ್ರೆ, ವೃಷಭ ರಾಶಿಗೆ ಧನ ಲಾಭವನ್ನು ಉಂಟು ಮಾಡುತ್ತೆ, ಮತ್ತೆ ಅದ್ರ ಜೊತೆಗೆ ಉದ್ಯೋಗದಲ್ಲಿ ಅನುಕೂಲ ಮಾಡ್ತಾನೆ, ಸರ್ಕಾರಿ ಕೆಲಸ, ಮತ್ತೆ ಹೊಸ ಬಿಸ್ನೆಸ್ ಮಾಡ್ತಾರೆ. ಯಾರು? ಈ ವೃಷಭ ರಾಶಿಯವರು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ಲಿಕ್ಕೆ ಹೋಗ್ತಾರೆ, ಅದರಲ್ಲಿ ಹೆಚ್ಚು ಲಾಭವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಆದರೆ ಸಿಂಹ ರಾಶಿಯವರಿಗೆ ಉದ್ಯೋಗ ಕೆಲಸ ಅನ್ನೋದಕ್ಕಿಂತ ಬಿಸ್ನೆಸ್ ಅವ್ರಿಗೆ ಲಾಭ ಜಾಸ್ತಿ ಬರುತ್ತೆ. ಯಾವ್ದಾದ್ರು ದುಡ್ಡು ಬರೋದು, ಯಾರಿಗಾದ್ರು ದುಡ್ಡು ಕೊಟ್ಬಿಟ್ಟಿರ್ತಾರೆ, ಬರ್ದಿರೋ ಹೋಗ್ತಾ ಇರುತ್ತೆ, ಅಂಥವ್ರಿಗೆಲ್ಲ ಅನುಕೂಲ ಆಗುವಂಥದ್ದು ಇರುತ್ತೆ. ಈ 9ನೇ ಮನೆಯಲ್ಲಿ ಗುರು ಬರೋದ್ರಿಂದ ತುಲಾ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಲಾಭ, ಮತ್ತೆ ಏನಾದರೂ ಕೋರ್ಟು ಕಚೇರಿ ಸಮಸ್ಯೆಗಳಿದ್ರೆ, ಸಿನಿಮಾ ಕ್ಷೇತ್ರದಲ್ಲಿದ್ರೆ ನೋಡಿ ಎಷ್ಟು ಅನುಕೂಲ ಆಗುತ್ತೆ. 1 ವರ್ಷ ಅವ್ರಿಗೆ ಚೆನ್ನಾಗಿರುತ್ತೆ. ಧನುರಾಶಿಯವರಿಗೆ ವಿವಾಹ ಶುಭ ಕಾರ್ಯಗಳು. ಕುಂಭರಾಶಿಯವರಿಗೆ
ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಅಭಿವೃದ್ಧಿ. ಈ ತರ ಲೆಕ್ಕಾಚಾರವನ್ನ ಮಾಡಬಹುದು. ಮತ್ತೆ ಉಳಿದಂತ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಅಂದ್ರೆ ಈಗ 5 ರಾಶಿಗಳನ್ನ ಬಿಟ್ರೆ ಮಿಕ್ಕ ಎಷ್ಟು 7 ರಾಶಿ 7 ರಾಶಿಯವರೆಗೂ ಗುರುಬಲ ಇರೋದಿಲ್ಲ. ಹಾಗಾದ್ರೆ ಗುರುಬಲ ಅಷ್ಟು ಫಲಗಳನ್ನ ಕೊಡುವಂಥದ್ದು ಇರೋದಿಲ್ಲ ಅಂತ ಹೇಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಗುರುಬಲ ಇಲ್ದಿದ್ದಾಗ ಯಾವ ಕೆಲಸ ಕೈ ಹಾಕಿದ್ರು ಬೇಗ ಇನ್ ಟೈಮ್ಗೆ ಆಗೋದಿಲ್ಲ ಅನ್ನೋಂಥದ್ದು ಇರುತ್ತೆ. ಸೊ ಆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ಗುರುಬಲ ಇಲ್ದಿದ್ದಾಗ ಸ್ವಲ್ಪ ಗುರು ಟೆಂಪಲ್, ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನ, ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಅಥವಾ ದತ್ತಾತ್ರೇಯಕ್ಕಿಂತ ಹೆಚ್ಚು ಫಲಗಳು ಕೊಡುವುದು ಅಂದ್ರೆ ಗುರು ಮಂತ್ರ ಜಪ ಮಾಡುವಂಥದ್ದು. ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನುವಂಥ ಮಂತ್ರವನ್ನ ಗುರುವಾರ ಪಠನೆ ಮಾಡುವಂಥದ್ದು. ಅಥವಾ ಕಡಲೆಕಾಳನ್ನ ನೆನೆಸಿ ಅದನ್ನ ಹಸುಗೆ ಬಾಳೆಹಣ್ಣು ಬೆಲ್ಲದ ಜೊತೆ ಹಸುಗೆ ತಿನ್ನಿಸುವಂಥದ್ದು. ಈಗ ಮೀನ ರಾಶಿಯವರಿಗೆ ಗುರುಬಲ ಇಲ್ಲ, ಮದುವೆಗೆ ಕೈ ಹಾಕ್ಬಿಟ್ಟಿದ್ದಾರೆ, ಏನ್ ಮಾಡ್ತಾರೆ, ಜನ್ಮ ಶನಿ ಬೇರೆ ಇದ್ದಾನೆ, ಏನು ಗುರುಗಳೇ ಈಗ ಮದುವೆ ಸೆಟ್ ಆಗ್ಬಿಟ್ಟಿದೆ, ಬಹಳ ಜನ ಕೇಳ್ತಾ ಇರ್ತಾರೆ, ಮೀನ ರಾಶಿ ಏನು ಮಾಡೋದು, ನಮ್ಮ ಮಗಳದು ಮದುವೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮದುವೆ ಸೆಟ್ ಆಗಿದ್ರೆ ಮದುವೆ ವಿಚಾರದಲ್ಲಿ ಈ ತರ ಗುರು ದೇವಸ್ಥಾನಗಳಿಗೆ ಗುರುವಾರ ಹೋಗಿ ಒಂದು ಅರ್ಚನೆ ಪೂಜೆ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಏನು ಬರೋದಿಲ್ಲ. ಅಕಸ್ಮಾತ್ ಏನಾದ್ರೂ ಮದುವೆ ಅಥವಾ ಇನ್ನಿತರ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಖಂಡಿತ ಮಾಡೋದು ಬೇಡ. ಈ ವರ್ಷ 360 ದಿನ ಅಂದ್ರೆ 1 ವರ್ಷ ಅವಧಿ, 1 ವರ್ಷದ ತನಕ ಗುರುಬಲ ಇರೋದೇ ಇಲ್ಲ. ಗುರು ಏನಾಗುತ್ತೆ ಅಂದ್ರೆ ಗ್ರಹ ಬದಲಾವಣೆ ಕೆಲವೊಂದೆಲ್ಲ ಹಿನ್ನಡೆ ಆಗ್ತಾ ಇರುತ್ತೆ. ಏನೇ ಆಗ್ಲಿ 1 ವರ್ಷ ಗುರುಬಲ ಆ ಕೆಲವು ರಾಶಿಯವರಿಗೆ ಇರೋದಿಲ್ಲ. ಈ ಮೇಷ ರಾಶಿಯವರಿಗೆ ಇಲ್ಲ, 7.5 ನಡೀತಾ ಇದೆ. ಈಗ ಪ್ರಸ್ತುತ ಇದೆ ಮೇ 14ನೇ ತಾರೀಕುವರೆಗೂ ಇರುತ್ತೆ. ಯಾಕಂದ್ರೆ ಮೇಷರಾಶಿಯವರಿಗೆ 2ನೇ ಮನೆನೇ ಗುರು ಇರೋದು, ವೃಷಭ ರಾಶಿ. ಯಾವಾಗ ವೃಷಭ ರಾಶಿಯಿಂದ 3ನೇ ಮನೆಗೆ ಹೋಗ್ತಾನೋ ಈ ಮೇಷರಾಶಿಯವರಿಗೆ ಗುರುಬಲ ಕಳ್ಕೊಳ್ಳುವಂತದ್ದು ಇರುತ್ತೆ. ಈಗ ಕರ್ಕಾಟಕ ರಾಶಿಯವರೆಗೂ ಈಗ ಪ್ರಸ್ತುತ ಗುರುಬಲ 11ನೇ ಮನೆಯಲ್ಲಿದ್ದಾನೆ. ಯಾವಾಗ ಗುರು 12ನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾರೋ ಈ ಏನು ಕರ್ಕಾಟಕ ರಾಶಿಯವರಿಗೆ ಧನ ನಷ್ಟ ಅಂತ ಹೇಳ್ತೀವಿ. 12ನೇ ಮನೆ ಗುರು ಯಾರೇ ಮನೆಯಲ್ಲಿ ಜಾತಕದಲ್ಲಿ ಇತ್ತು ಅಂದ್ರೆ ಸಂಪಾದನೆ ಮಾಡಿದ್ದು ಉಳಿತಾಯ ಆಗೋದಿಲ್ಲ, ಖರ್ಚುಗಳು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಬಹಳ ಯಥೇಚ್ಛವಾಗಿ ಏನೇ ಮಾಡಿದ್ರೇನು ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸಬೇಕು. ಯಾವುದೇ ಕೆಲಸ ಮಾಡ್ಬೇಕಾದ್ರೂ 2-3 ಸತಿ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಒಳ್ಳೆಯದು. ಅಂದ್ರೆ ಗುರುಗಳೇ ನೀವು ಹೇಳಿದ್ರಿ ಅಂದ್ರೆ ರಾಶಿ ಮೇಲೆ ಗುರು ಇದಾನೋ ಇಲ್ವೋ ಅನ್ನೋದು ಅಷ್ಟೊಂದು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅಂತ. ಬಟ್ ಅವರು ಜನ್ಮ ಜಾತಕದಲ್ಲಿ ಏನಾದರೂ ಜನ್ಮ ಜಾತಕದಲ್ಲಿ ಏನಾದರೂ ಗುರು ಬೇರೆ ಬೇರೆ ಮನೆಗಳಲ್ಲಿ ಇದ್ರೂ ಕೂಡ ಈಗ ನೀವು ಹೇಳಿದ ಹಾಗೆ ಮಿಕ್ಕ 5 ರಾಶಿಗಳಿಗೆ ಬಿಟ್ಟು ಈ 7 ರಾಶಿಗಳಲ್ಲಿ ಅವರ ಜನ್ಮಸ್ಥಾನದಲ್ಲಿ ಗುರು ಯಾವ ಸ್ಥಾನದಲ್ಲಿ ಇದ್ದಾನೆ ಅನ್ನೋದ್ರ ಮೇಲೆ ಒಳ್ಳೇದಾಗತ್ತೆ ಅಥವಾ ಆ ಥರದ್ದು ಏನಾದರೂ ಇರುತ್ತೆ? ಅದನ್ನು ಒಂದು ಅರ್ಧ ಫಲ ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಆದರೆ ನಮ್ಮ ಲೆಕ್ಕಾಚಾರ ವರ್ಷ ಫಲನೇ ಬೇರೆ, ಜನ್ಮ ಜಾತಕದ ಫಲನೇ ಬೇರೆ ಇರುತ್ತೆ. ಈಗ ಅಕಸ್ಮಾತ್ ಜನ್ಮದಲ್ಲಿ ಗುರು ನೀಚ ಸ್ಥಾನದಲ್ಲಿ ಇದ್ದಾನೆ ಅನ್ಕೊಳ್ಳಿ, ಧನುಸು ಲಗ್ನದಲ್ಲಿ ಹುಟ್ಟಿದ್ದಾರೆ, ಧನುಸು ಲಗ್ನಾಧಿಪತಿ ಗುರು ದ್ವಿತೀಯ ಸ್ಥಾನದಲ್ಲಿ ಜಾತಕದಲ್ಲಿ ಇದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಇದ್ರೆ ಧನಲಾಭ ಅಂತ ಹೇಳ್ತೀವಿ. ಯಾವಾಗ ಧನು ರಾಶಿಗೆ 2ನೇ ಮನೆ ಗುರು ನೀಚ ಆಗ್ಬಿಟ್ಟಿರ್ತಾನೆ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಇದ್ದಂತ ಜಾತಕದವ್ರಿಗೆ ಗುರುಬಲ ಬಂದ್ರೇನು ಫಲ ಇಲ್ಲ, ಗುರು ದಶ ಬಂದ್ರೇನು ಏನೂ ಫಲಗಳು ಕೊಡೋದಿಲ್ಲ. ಯಾಕಂದ್ರೆ ಗುರು ಜಾತಕದಲ್ಲಿ ಬಲಹೀನನಾಗಿದ್ದಾನೆ. ಅಂದ್ರೆ ಗೋಚಾರದಲ್ಲಿ 50% ಕೊಡುವಂತವನಾಗಿರ್ತಾನೆ. ಇನ್ನು 10% ಏನಾಗುತ್ತೆ, ಈ ಜಾತಕದಲ್ಲಿ ಗುರು ಇರುವಂತ ಸ್ಥಾನದ ಬಲದಿಂದ ಲೆಕ್ಕಾಚಾರವನ್ನು ಮಾಡಿ ಫಲಗಳನ್ನ ಕೊಡುವಂತಹದ್ದಾಗಿರುತ್ತೆ. ಜಾತಕದಲ್ಲಿನೂ ಏನಾದ್ರೂ ಗುರು ಚೆನ್ನಾಗಿದ್ದಾನೆ ಅಂದ್ರೆ ವರ್ಷ ಫಲದಲ್ಲಿ ಗುರು ಬಲ ಬಂದ್ರೆ ವಿವಾಹ ಆಗುತ್ತೆ, ಹೊಸ ಬಿಸ್ನೆಸ್ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಈ ತರ ಅನುಕೂಲ ಆಗುವಂಥದ್ದು ಇರುತ್ತೆ. ಬಹಳ ಜನ ಮನೆ ಜನರಲ್ ಆಗಿ ಎಲ್ಲ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಶುಕ್ರನ ಬಗ್ಗೆ ಬಹಳ ಅಧ್ಯಯನ ಮಾಡಿರ್ತಾರೆ. ಗುರುಗಳೇ ಈಗ ನಮಗೆ ಶುಕ್ರ ದೇಶ ಪ್ರಾರಂಭ ಆಗಿದೆ, ಏನೋ ಪ್ರಯೋಜನ ಇಲ್ಲ, ಯಾಕೆ ಅಂತ ಕೇಳ್ತಾರೆ. ಕೆಲವ್ರಿಗೆ ಶುಕ್ರ ದೇಶ ಬಂದ್ರೆ ರಾಜಯೋಗ, ಯಾಕೆ ಹಂಗಿದ್ರು ಏನು ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ಗುರುಬಲ ಇಲ್ಲ ಅನ್ನೋದಾ? ಇಲ್ಲಿ ಶುಕ್ರ ಏನಾಗಿದ್ದಾನೆ, ಅವ್ರ ಜಾತಕದಲ್ಲಿ ನೀಚ ಆಗ್ಬಿಟ್ಟಿರ್ತಾನೆ ಅಥವಾ ಬಾಧಕಾಧಿಪತಿ ಆಗ್ಬಿಟ್ಟಿರ್ತಾನೆ. ಶುಕ್ರ ದೇಶ ಬಂದ್ರೇನು ಫಲಗಳು ಕೊಡಲ್ಲ. ಅಂದ್ರೆ ಇದು ಶುಕ್ರನ ಲೆಕ್ಕಾಚಾರ. ಆತರ ಗುರುಗ್ರಹದ್ದು ಅಷ್ಟೇ, ಗುರುಬಲ ಬಂದ್ರೂ ಕೆಲವರಿಗೆ ಫಲಗಳು ಕೊಡ್ತಾ ಇಲ್ಲ. ಅಂದ್ರೆ ಜಾತಕದಲ್ಲಿ ಗುರು ಅವನ ಜಾತಕದಲ್ಲಿ ಬಾಧಕಾಧಿಪತಿ ಆಗಿರ್ತಾನೆ, ಅಥವಾ ಗುರುಗ್ರಹ ನೀಚ ಸ್ಥಾನದಲ್ಲಿ ಇರ್ತಾನೆ, ಅಥವಾ ಪಾಪಗ್ರಹಗಳ ಜೊತೆ ಯುತಿ ಆಗಿರ್ತಾನೆ. ಸೊ ಈ ತರ ಇದ್ದಾಗ ಗುರುಬಲ ಇದ್ದಾಗ ಬೇಗ ಫಲಗಳು ಕೊಡೋದಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಗುರು ಜಪ ಮಾಡುವಂಥದ್ದು, ಗುರು ಆರಾಧನೆ ಮಾಡ್ಕೊಳ್ಳುವಂಥದ್ದು, ಇಂತಹ ಕೆಲವೊಂದು ಪರಿಹಾರಗಳನ್ನ ಮಾಡ್ತಾ ಇರ್ಬೇಕು.